Shri Patan Yasir Ahmad Khan tomorrow. G.S. Srinivas, ಇವತ್ತು ಯಾರಿಗೆಲ್ಲ ಉತ್ತರ ಬರಲಿಲ್ಲ ಅವರೆಲ್ಲ ಕಾಲಿಂಗ್ ಅಟೆನ್ಷನ್ ನಾಳೆಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ನಾಳೆ ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, G.S. ಶ್ರೀನಿವಾಸ್ BPL ಕಾರ್ಡ್ ಬಗ್ಗೆ ನಾನು ಗಮನ ಸೆಳೆದಿದ್ದೇನೆ. ಅದಕ್ಕೆ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಉತ್ತರ ಕೊಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ಆಹಾರ ಖಾತೆ ಸಚಿವರ ಪರವಾಗಿ ನಾನು ಉತ್ತರ ಕೊಡ್ತೀನಿ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯದಲ್ಲಿ ಕೆಳಕಂಡ ವಿಧಗಳಲ್ಲಿ ಸುಮಾರು 7,76,206 ಶಂಕಾಸ್ಪದ ಪಡಿತರ ಫಲಾನುಭವಿಗಳನ್ನು ಗುರುತಿಸಿದ್ದಾರೆ ಸಭಾಧ್ಯಕ್ಷರೇ. ಇದರಲ್ಲಿ CBDT ಇನ್ಕಮ್ ಗ್ರೂಪ್ ಆ್ಯನ್ಯುಯಲ್ ಇನ್ಕಮ್ 1,20,000 ಮತ್ತು GSTN ಗ್ರಾಸ್ ಟರ್ನೋವರ್ 25 ಲಕ್ಷ, MCA ಇಂಡಿವಿಜುವಲ್ ಆ್ಯಸ್ ಡೈರೆಕ್ಟರ್ ಮತ್ತು 4ನೇದು PDS ಡೂಪ್ಲಿಕೇಟ್ RC ಇಂಟರ್ಸ್ಟೇಟ್ ಸಭಾಧ್ಯಕ್ಷರೇ. 5ನೇದು PDS ಡೂಪ್ಲಿಕೇಟ್ RC ಇಂಟರ್ಸ್ಟೇಟ್ ಮತ್ತು 6ನೇದು PDS RC ಮೆಂಬರ್ ಅಬವ್ 100 ಇಯರ್ಸ್ ಮತ್ತು PDS ಸೈಲೆಂಟ್ RC 12 months ಮತ್ತು PDS ಸೈಲೆಂಟ್ RC 6 ಇದು 12 ತಿಂಗಳು ಸಭಾಧ್ಯಕ್ಷರೇ. PDS ಸಿಂಗಲ್ ಮೆಂಬರ್ ಬಿಲೋ 18 ಇಯರ್ಸ್ ಮತ್ತು PM ಕಿಸಾನ್ ಲ್ಯಾಂಡ್ ಹೋಲ್ಡಿಂಗ್ 7.5 ಎಕರೆ ಮತ್ತು UIDAI ಆಧಾರ್ ಸ್ಟೇಟಸ್ ಡಿಸೀಸ್ಡ್ ಅಂದರೆ ಸಮಸ್ಯೆ ಇದೆ, ಇದು ಸರಿ ಇಲ್ಲ ಅಂದರೆ ಸಭಾಧ್ಯಕ್ಷರೇ. ಮತ್ತು ವೆಹಿಕಲ್ ಓನರ್ಶಿಪ್ ವ್ಯಾಲ್ಯೂ ಓನಿಂಗ್ ಲೈಟ್ ಮೋಟರ್ ವೆಹಿಕಲ್ ಮತ್ತು ವೆಹಿಕಲ್ ಓನರ್ಶಿಪ್ ವ್ಯಾಲ್ಯೂ ಓನಿಂಗ್ ಮೀಡಿಯಂ ಮೋಟರ್ ವೆಹಿಕಲ್ ಮತ್ತು 14ನೇ ಸಭಾಧ್ಯಕ್ಷರೇ ವೆಹಿಕಲ್ ಓನರ್ಶಿಪ್ ವ್ಯಾಲ್ಯೂ ಓನಿಂಗ್ ಅದರ್ ದನ್ ಮೆನ್ಷನ್ಡ್ ಎಬವ್ ಈ ಥರ ವೆಹಿಕಲ್ಸ್ ಸಭಾಧ್ಯಕ್ಷರೇ. ಸಂಕ್ಷಿಪ್ತವಾಗಿ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಆದ್ಯತಾ ಪಡಿತರ ಚೀಟಿಗಳನ್ನು ಪಡೆಯುವ ಬಗ್ಗೆ ಸರ್ಕಾರ 2017ರಲ್ಲಿ ಕೆಳಗಂಡಂತೆ ಹೊರಗಿಡುವ ಮಾನದಂಡಗಳನ್ನು ರೂಪಿಸಿದೆ ಸಭಾಧ್ಯಕ್ಷರೇ. ಅಂದರೆ ಯಾರು ಇದಕ್ಕೆ ಅಪ್ಲೈ ಆಗಲ್ಲ ಅಂತೇಳಿ. ವೇತನವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಕಾಯಂ ನೌಕರರು ಅಂದರೆ ಸರ್ಕಾರದ ಅಥವಾ ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮಂಡಳಿಗಳು, ನಿಗಮಗಳು, ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ ಒಳಗೊಂಡಂತೆ ಆದಾಯ ತೆರಿಗೆ, ಸೇವಾ ತೆರಿಗೆ, GST, ವೃತ್ತಿ ತೆರಿಗೆ ಪಾವತಿಸುವ ಎಲ್ಲ ಕುಟುಂಬಗಳು ಸಭಾಧ್ಯಕ್ಷರೇ. ಅದಾದಮೇಲೆ 2ನೇದು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 0.3 ಹೆಕ್ಟೇರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಸಭಾಧ್ಯಕ್ಷರೇ. ಮತ್ತು ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರ್, ಮ್ಯಾಕ್ಸಿ ಕ್ಯಾಬ್, ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದ ಕುಟುಂಬವನ್ನು ಹೊರತುಪಡಿಸಿ 4 ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳು. ಮತ್ತು ಕುಟುಂಬ ವಾರ್ಷಿಕ ಆದಾಯ ಸುಮಾರು 1,20,000ಕ್ಕೂ ಹೆಚ್ಚಿರುವ ಕುಟುಂಬಗಳು. ಸದರಿ ಮಾನದಂಡಗಳ ಆಧಾರದ ಮೇಲೆ ಅನರ್ಹವೆಂದು ಕಂಡುಬಂದ ಆದ್ಯತಾ ಪಡಿತರ ಚೀಟಿಗಳನ್ನು ಆದ್ಯತೇತರ ಪಡಿತರ ಚೀಟಿಗಳನ್ನಾಗಿ ಪರಿವರ್ತಿಸಲು ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಈ ರೀತಿ ತಾತ್ಕಾಲಿಕವಾಗಿ ಆದ್ಯತೇತರ ಪಡಿತರ ಚೀಟಿಯನ್ನಾಗಿ ಪರಿವರ್ತಿಸಲಾದ ಪಡಿತರ ಚೀಟಿದಾರರು ಆದ್ಯತಾ ಪಡಿತರ ಚೀಟಿ ಹೊಂದಲು PHH ಇದರಲ್ಲಿ ಇವರು ಎಲಿಜಿಬಲ್ ಆಗಿರ್ತಾರೆ ಸಭಾಧ್ಯಕ್ಷರೇ. 45 ದಿನಗಳ ಒಳಗಡೆ ಇದನ್ನ ಪರಿಶೀಲಿಸಿ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಆದ್ದರಿಂದ 19/12/2025ರಲ್ಲಿ ಈ ಸಂಬಂಧ ಅಗತ್ಯ ನಿರ್ದೇಶನಗಳನ್ನು ನೀಡಿ ಅರ್ಹರು ತಾಲೂಕಿನ ತಹಶೀಲ್ದಾರ್ಗೆ ಕೊಟ್ಟು 15 ಒಳಗಡೆ ಇದನ್ನ ಕ್ರಮವನ್ನು ಜರುಗಿಸುವಂತೆ ಸೂಚಿಸಲಾಗಿದೆ ಸಭಾ. ಶ್ರೀನಿವಾಸ್ ಇದು ಎಲ್ಲದೂ ಕೂಡ ನಾನು ಒಪ್ಕೊಂಡೆ ಮಾಡ. ಇದು ಈ ರೀತಿ ಪರಿವರ್ತಿಸಬೇಕಾದ್ರೆ ಕೆಲವು ಸಮಸ್ಯೆಗಳಿದೆ. ನಾವು ಖುದ್ದಾಗಿ ನೋಡಿದ್ರೆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಏನಂದ್ರೆ ಅವ್ರು ಯಾವ ರಿಲೇಟ್ ಮಾಡ್ತಾರೋ ಮನೆಗಳಿಗೂ ಪರಿಶೀಲನೆ ಮಾಡೋದಿಲ್ಲ, ಅದೊಂದು ಮಾಡೆ. ಮತ್ತೆ ಈ ಕೆಲವೊಂದು ಫ್ರೂಟ್ಸ್ ಐಡಿ ಅಂತಂದ್ರೆ ಈಗ ಯಾವ್ದಾದ್ರು ನಾವು ರಾಗಿ ಅಥವಾ ಜೋಳನ ಬಿಡ್ತೀವಿ ಇದಕ್ಕೆ, ಕೆಲವರು ಏನು ಮಾಡ್ತಾರೆ ನಮ್ಮ ಕಾರ್ಡ್ BPL ಕಾರ್ಡ್ ಅದು ಪಹಣಿ ಇಸ್ಕೊಂಡ್ಬಿಟ್ಟು ಅವು ಬೆಳೆದಿರೋದಿಲ್ಲ, ಅಷ್ಟೊಂದು ಜಾಸ್ತಿ ಬಿಟ್ಬಿಟ್ಟಿರ್ತಾರೆ ರಾಗಿನೋ ಜೋಳನೋ ಭತ್ತನೋ, ಅಲ್ಲಿ ಅವ್ರದ್ದು ಕೂಡ ಡಿಲೀಟ್ ಆಗಿದೆ. ಅದನ್ನು ಪರಿಶೀಲಿಸಬೇಕು. ತುಂಬಾ ಕಡು ಬಡವರು ಇರ್ತಾರೆ ಅವರು ಆಕ್ಚುಲಿ. ಮತ್ತೆ ನಿಮ್ಮ ಸಮಸ್ಯೆ ಏನೋ ಗಮನ ಸೆಳೆಯುತ್ತೀರಿ. ಚರ್ಚೆ ಅಲ್ಲ ಇದು, ಗಮನ ಸೆಳೆಯುವ ಸೂಚನೆ. ಚರ್ಚೆ ಎಲ್ಲರಿಗೆ ಮನಸ್ಸಿದೆ, ಚರ್ಚೆ ಅಲ್ಲ. ಆಯ್ತು ಇಲ್ಲ ಸರ್, ಈಗ ನೀವು ಸರ್ಕಾರದ ಗಮನ ಏನ್ ಸೆಳೆಯುತ್ತೀರಿ? ಆಯ್ತು ಸರ್, ಈಗ ನಾನು ಇಷ್ಟೇ ಗಮನ ಸೆಳೆಯಕ್ಕೆ ಹೊಡ್ತೀರ ಸರ್. ಏನು ಈಗ D ಗ್ರೂಪ್ ನೌಕರು ಸರ್ ಕಸ ಹೊಡಿತಾರೆ, ಕ್ಲೀನ್ ಮಾಡ್ತಾ ಇರ್ತಾರೆ, ಅವ್ರಿಗೆ 12,000 ಸಂಬಳ ಕೊಡ್ತಾರೆ.
ಅವರಿಗೆ ಹೋಗಿ ಅವ್ರ ಇಡೀ ಕುಟುಂಬದ ತೆಗೆದು ಬಿಟ್ರೆ ಅವ್ರು ನಿಜವಲ್ಲೂ ಜೀವನ ಮಾಡೋದೇ ಕಷ್ಟ ಆಯ್ತು. 12,000ಕ್ಕೆ ಹೆಂಗ್ ಜೀವನ ಮಾಡ್ತಾರೆ ಈ ಕಾಲದಲ್ಲಿ ನೋಡಿ, ಯೋಚನೆ ಮಾಡಿ. ಅದಕ್ಕೆ 12,000 ಬೇಡ, ಅದಕ್ಕೂ ಜಾಸ್ತಿ ಮಾಡ್ಬೇಕು ಅನ್ನೋದು. ಆಮೇಲೆ ಮನೆಗಳಿಗೆ ಹೋಗ್ಬಿಟ್ಟು ಹೊರಗುತ್ತಿಗೆ ಆದ ಮೇಲೆ ಡಿ ಗ್ರೂಪ್ ಕೆಲಸ ಮಾಡ್ತಿರ್ತಾರೆ ಮನೆ ಅಧ್ಯಕ್ಷ. ಅದೇ ರೀತಿ ಸಾಲ ಮಾಡ್ಲಿಕ್ಕೋಸ್ಕರ ಒಂಚೂರು ಎಂತ ಇನ್ಕಮ್ ಟ್ಯಾಕ್ಸ್ ತೋರಿಸ್ಬೇಕು ಅಂತ ತೋರಿಸಿದ್ದಾರೆ ಬ್ಯಾಂಕ್ ಅಲ್ಲಿ. ಹೌದು, ಅದನ್ನು ಕೂಡ ಡಿಲೀಟ್ ಮಾಡ್ತಾರೆ. ಅವ್ರು ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಪೇ ಅಲ್ಲ, ಸಾಲ ತಗೊಳಕ್ಕೋಸ್ಕರ ಏನೋ ಮಾಡ್ತಾರೆ. ಹೌದು ಮಾರ, ಸಾಲ ಯಾರು ತಗೊಳ್ತಾರೆ? ತಿಂಗಳಿಗೆ ಬಡ್ಡಿ ಕಟ್ಲಿಕ್ಕೆ ಶಕ್ತಿ ಇದ್ದವನಲ್ಲ ತಗೊಳ್ಳೋದು. ಹೌದು ಸರ್. ಮತ್ತೆ ಎಂತ ನೀವೆಲ್ಲ ಮಾತಾಡ್ತೀರಿ? ನಾನು ಹೇಳ್ದೆ ಕೇಳಿ. ಒಂದು ವರ್ಷ ಜೀವನದಲ್ಲಿ ಅವ್ರ ಲೈಫ್ ಅಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ನೋಡಿ. ಒಂದ್ಸತಿ ಶ್ರೀನಿವಾಸ್, ಮಾನ್ಯ ಅಧ್ಯಕ್ಷರೇ, ಬಡವ್ರ ಜನರ ಬಗ್ಗೆ ನಾವು ನೋಡಿದ್ವಿ ತುಂಬಾ. ಅಟ್ಲೀಸ್ಟ್ ನಾನು ಹೇಳ್ತಿರೋದು ಅವರು ಚರ್ಚೆ ಇಲ್ಲ ಸರ್. ಒಂದ್ ನಿಮಿಷ. ತುಂಬಾ ಜನ ಸರ್ ಅವರಿಗೆ ಮೆಡಿಕಲ್ ಕ್ಯಾನ್ಸರ್ ಬಂದಿರುತ್ತೆ. ಅದನ್ನ ಹೇಳಿ. ಅದು ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳೋರು ಇಲ್ಲಿ ರೇಷನ್ ಕಾರ್ಡ್ ಫುಡ್ಗೆ ಸಂಬಂಧಪಟ್ಟ ಹಾಗೆ, ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ BPL ಕಾರ್ಡ್ ಇದ್ದರೆ ಫ್ರೀ ಇದೆ ಚಿಕಿತ್ಸೆ ಸರ್. ತಪ್ಪಿಸಿ ಕೇಳಿದ್ದೀರಾ? BPL ಕಾರ್ಡ್ ಇದ್ದರಿಗೆ ಫ್ರೀ ಚಿಕಿತ್ಸೆ ಅಧ್ಯಕ್ಷ ಎಲ್ಲ ಕಡೆ ಚಿಕಿತ್ಸೆ, ಸರ್ಕಾರಿ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ದಯವಿಟ್ಟು ನಾವು ಹೇಳ್ತಿರೋದು ಡಿ ಗ್ರೂಪ್ ಕಸ ಹೊಡಿತಾರೆ ಸರ್, ಅವ್ರಿಗೆ 12,000 ಸಂಬಳ ಬರುತ್ತೆ, ಅವ್ರು ತೆಗೆದು ಹಾಕಿದ್ರೆ ಹೆಂಗೆ ಸರ್? ಅದನ್ನ ನಾನು ಈಗ ಒಂದ್ ಸೆಕೆಂಡ್ ಶ್ರೀನಿವಾಸ್, ಈಗ ವರ್ಷಕ್ಕೆ ಏನಿದೆ 1,20,000 ತನಕ ಯಾರಿಗೆಲ್ಲ ಇನ್ಕಮ್ ಇದೆ ಅವರೆಲ್ಲರೂ ಕೂಡ BPL ವ್ಯಾಪ್ತಿಗೆ ಬರ್ತಾರೆ. ಜಾಸ್ತಿ ಎಷ್ಟಕ್ಕೆ ಮಾಡ್ಬೇಕು ಹೇಳಿ? ಜಾಸ್ತಿ ಮಾಡ್ಬೇಕು ಸರ್. ಎಷ್ಟಕ್ಕೆ ಮಾಡ್ಬೇಕು ಸರ್? 3 ಲಕ್ಷ. ಆಯ್ತು, ಅವರ ಬೇಡಿಕೆ ಗೊತ್ತಾಯ್ತಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.